ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ಲವ್ ರಿಲೇಶನ್ಶಿಪ್ ಬಗ್ಗೆ ರೀಡಿಂಗ್ನ ಮಾಡ್ತಾ ಇದ್ದೀನಿ. ನೀವು ಪ್ರೀತಿಸುವ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ, ಫ್ಯೂಚರ್ ಹೇಗಿರುತ್ತೆ ಅನ್ನುವ ಎಕ್ಸ್ಪ್ಲನೇಷನ್ ಈ ಒಂದು ರೀಡಿಂಗ್ನಲ್ಲಿ ಕೊಡ್ತೀನಿ. ಸೊ ನಿಮ್ಮ ರಿಲೇಶನ್ಶಿಪ್ ಸಕ್ಸಸ್ಫುಲ್ ಆಗುತ್ತಾ, ಒಂದು ಥಾಟ್ ಪ್ರೋಸೆಸ್ ಇರುತ್ತೆ, ಏನಾಗುತ್ತೋ ಸರಿ ಹೋಗುತ್ತಾ, ಈ ತರ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಆ ಪ್ರಶ್ನೆಗೆ ನಿಮಗೆ ಈ ಒಂದು ವಿಡಿಯೋನಲ್ಲಿ ಕ್ಲಾರಿಟಿ ಖಂಡಿತವಾಗ್ಲೂ ಸಿಗುತ್ತೆ. ಸೊ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಇಲ್ಲಿ 3 ಕಾರ್ಡ್ ಪೈಲ್ ಇದೆ. ಮೂರರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ. ನೀವು ಇಷ್ಟಪಡುವ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿ. ಅಂಡ್ ಇದನ್ನ ನೀವು ಮನಸ್ಸಿನಲ್ಲಿ ಇಟ್ಕೋಬೇಕು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಯಾವುದು ನಿಮ್ಗೆ ಕನೆಕ್ಟ್ ಅನ್ಸುತ್ತೆ ಅದನ್ನ ನೀವು ಇಟ್ಕೋಬಹುದು. ಈಗ ನಾನು ಹೇಳೋದು ಎಲ್ರಿಗೂ ಅನ್ವಯಿಸುತ್ತೆ ಅಂತ ನಾನು ಹೇಳಲ್ಲ, ಆದ್ರೂ ಕೂಡ ನನ್ನ ಹತ್ರ ಅಂದ್ರೆ ನನಗೆ ಹೇಳುವ ಫೀಡ್ಬ್ಯಾಕ್ ಇರುತ್ತೆ, ಏನಿರುತ್ತೆ ಕಮೆಂಟ್ಸ್ ನಲ್ಲಿ ಅಂದ್ರೆ, ಹೌದು ನೀವು ಹೇಳೋದು ಕನೆಕ್ಟ್ ಆಗುತ್ತೆ ನಮ್ಗೆ ಅಂತ. ಸೊ ಇದನ್ನ ನಾನೇನ್ ಫೋರ್ಸ್ ಆಗಿ ನಾನು ಹೇಳೋದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು, ಇದು ನಿಮ್ ರಿಲೇಶನ್ಶಿಪ್ ನಲ್ಲಿ 100% ನಡೆಯುತ್ತೆ ಅಂತಾನು ಹೇಳಕ್ಕಾಗಲ್ಲ. ಬಿಕಾಸ್ ನಾನು ಆಗ್ಲೇ ಹೇಳ್ದಾಗೆ ಇದು ಜನರಲ್ ರೀಡಿಂಗ್ ಆಗಿದೆ. ಏನ್ ಅನ್ವಯಿಸುತ್ತೆ ಅದು ಅನ್ವಯಿಸುತ್ತೆ ಅಷ್ಟೇ. ನಿಮ್ಗೆ ಇದು ಹೀಗೆ ಇರ್ಬೇಕು ಅಂತ ಏನು ಇದಿಲ್ಲ. ಬಟ್ ಆಸ್ ಐ ಟೋಲ್ಡ್, ನಿಮ್ಮ ಎನರ್ಜಿಗೆ ನಾನು ಹೇಳುವ ವಿಷಯಗಳು ಕನೆಕ್ಟ್ ಆಗ್ತಾ ಇದೆ ಅಂದ್ರೆ ಓಪನ್ ಮೈಂಡೆಡ್ನೆಸ್ ನಲ್ಲಿ ಸ್ವೀಕರಿಸಿ. ಸೊ ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ರೀಡಿಂಗ್ ಬೇಕಿದೆ, ಸೆಪರೇಟ್ ಆಗಿ ತಗೋಬೇಕು ಅಂತ ಇದ್ದೀರಾ ಅಂದ್ರೆ, ಅದಕ್ಕೆ ನೀವೇನ್ ಮಾಡ್ಬೇಕಾಗುತ್ತೆ, ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡ್ಕೋಬೇಕು. ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಎಲ್ಲ ರೀತಿಯಾದ ಲೈಕ್ ಆಲ್ ಡೀಟೇಲ್ಸ್ ನ ಕೊಟ್ಟಿದ್ದೀನಿ. ಆಫೀಸ್ ಅಡ್ರೆಸ್ ಇದೆ, ಗೂಗಲ್ ನಲ್ಲಿ ಆಫೀಸ್ ಅಡ್ರೆಸ್ ಇದೆ. ಅಪಾಯಿಂಟ್ಮೆಂಟ್ ನ ಪಡೆದೇ ನೀವು ಬರ್ಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು, ಅಥವಾ ನೀವು ಆಫೀಸ್ಗಾದ್ರೂ ಬರಬಹುದು. ಇಲ್ಲಿ 3 ಕಾರ್ಡ್ ಪೈಲ್ ಇದೆ. 3ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ. ನೀವು ಇಷ್ಟಪಡುವ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅನ್ನುವ ಕ್ಲಾರಿಟಿ ಈ ಒಂದು ವಿಡಿಯೋನಲ್ಲಿ ನಿಮಗೆ ಸಿಗುತ್ತೆ. ಸೊ ಲೆಟ್ ಮೀ ಎಕ್ಸ್ಪ್ಲೇನ್ ಟು ಯು ಏನ್ ನಡೀತಾ ಇದೆ, ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಏನಾಗ್ತಾ ಇದೆ. ಸೊ ಅವರ ಹೆಸರು ಮನಸ್ಸಿನಲ್ಲಿ ಇಟ್ಕೊಂಡು, ಅವ್ರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ರೀಡಿಂಗ್ ನ ಈಗ ಮಾಡ್ತಾ ಇದೀನಿ. ಇಟ್ಕೊಳ್ಳಿ ನೀವು ಅವ್ರನ್ನ ಮನಸ್ಸಿನಲ್ಲಿ. ಸೊ ಈ ವ್ಯಕ್ತಿಗೆ ನಿಮ್ಮಿಂದ ಏನ್ ಬೇಕಿದೆ, ಅವರ ಇಂಟೆನ್ಷನ್ಸ್ ನಿಮ್ಮ ಬಗ್ಗೆ ಏನಾಗಿದೆ, ನಿಮಗೇನ್ ಬೇಕು, ಈ ರಿಲೇಶನ್ಶಿಪ್ ನಲ್ಲಿ ನಿಮ್ಗೇನ್ ಬೇಕಾಗಿದೆ, ಹಾಗೂ ಅವ್ರಿಗೇನ್ ಬೇಕಾಗಿದೆ ಈ ರಿಲೇಶನ್ಶಿಪ್ ನಲ್ಲಿ, ನಿಮ್ಮಿಬ್ಬರನ್ನು ಒಟ್ಟಿಗೆ ಯಾವ ವಿಷಯ ತರುತ್ತೆ, ಮತ್ತು ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಡಿಫ್ರೆನ್ಸಸ್ ಏನೇನಿದೆ, ಎನರ್ಜಿ ಏನಾಗಿದೆ, ಈ ರಿಲೇಶನ್ಶಿಪ್ ಎನರ್ಜಿ ಹೇಗಿದೆ, ಏನಾದ್ರೂ ಸೀಕ್ರೆಸಿ ಇದೆಯಾ, ಹಿಡನ್ ವಿಷಯಗಳಿದೆಯಾ ಈ ರಿಲೇಶನ್ಶಿಪ್ ನಲ್ಲಿ, ಹಾಗೂ ಈ ರಿಲೇಶನ್ಶಿಪ್ ಸಕ್ಸಸ್ಫುಲ್ ಆಗುತ್ತಾ, ಫ್ಯೂಚರ್ ಏನು, ಮತ್ತು ದೈವದಿಂದ ಈ ರಿಲೇಶನ್ಶಿಪ್ ಕುರಿತಾಗಿ ಒಂದು ಮೆಸೇಜ್ ಹಾಗೂ ಮೈಂಡ್ ಮೆಸೇಜಸ್ ಕೂಡ ಹೇಳ್ತೇನೆ ನಾನು ನಿಮಗೆ. ಸೊ ಇದು ಡೀಟೇಲ್ಡ್ ಆಗಿರುತ್ತೆ ರೀಡಿಂಗ್, ಕೊನೆವರೆಗೂ ನೋಡಿ. 3 ಆಫ್ ಪೆಂಟಿಕಲ್ಸ್, ವಾಟ್ ದೇ ಫೀಲ್. ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ಈ ರಿಲೇಶನ್ಶಿಪ್ ನಿಧಾನವಾಗಿ ಹೋಗ್ತಾ ಇದೆ, ಸ್ಲೋ ಕನೆಕ್ಷನ್ ಅಂತ ಹೇಳ್ತೀವಿ ಇದನ್ನ. ನಿಮಗೆ 7 ಆಫ್ ವಾಂಡ್ಸ್, ಅವ್ರಿಗೇನ್ ಬೇಕಿದೆ, 7 ಆಫ್ ಪೆಂಟಿಕಲ್ಸ್. ಆಸ್ ಐ ಟೋಲ್ಡ್, ಇಲ್ಲಿ ಪೆಂಟಿಕಲ್ಸ್ ಅನ್ನೋದು ಜಾಸ್ತಿ ಇದೆ ರಿಲೇಶನ್ಶಿಪ್ ರೀಡಿಂಗ್ ನಲ್ಲಿ. ಅದ್ ಬಂತು ಅಂದಾಗ ಎಲ್ಲಾನು ತೀರಾ ತಡವಾಗೆ ಬರುತ್ತೆ ಅಂತಾರಲ್ಲ, ಹಾಗೆ ನಿಮ್ಮಿಬ್ಬರನ್ನ ಯಾವ ವಿಷಯವ ಅಂದ್ರೆ ಒಟ್ಟಿಗೆ ಏನಿದೆ, ಸಿಮಿಲಾರಿಟೀಸ್ ಏನಿದೆ, ಇವೆರಡು ಕಾರ್ಡ್ಗಳು ಚೆನ್ನಾಗೆ ಬಂದಿದೆ. ವಾಟ್ ಪುಲ್ಸ್ ಯು ಅಪಾರ್ಟ್, 2 ಆಫ್ ವಾಂಡ್ಸ್. ನಿಮ್ಮ ಮತ್ತು ಅವರ ಯೋಚನೆಗಳು ಭಿನ್ನವಾಗಿದೆ, ಡಿಫ್ರೆನ್ಸಸ್ ಇದೆ. ನೀವು ಯೋಚನೆ ಮಾಡುವ ಶೈಲಿ ಬೇರೆ ಇದೆ, ಹಾಗೂ ಅವರು ಬೇರೆ ರೀತಿಯಾಗಿ ಯೋಚನೆ ಮಾಡ್ತಾರೆ. ಅದರಿಂದಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಎನರ್ಜೀಸ್ ಅರೌಂಡ್ ದ ರಿಲೇಶನ್ಶಿಪ್, 6 ಆಫ್ ಸ್ಪೋರ್ಟ್ಸ್. ನೀವು ಅವ್ರಿಗೆ ನೋವು ಉಂಟು ಮಾಡಿದ್ದೀರಾ, ಅವರು ನಿಮ್ಗೆ ನೋವು ಉಂಟು ಮಾಡಿದ್ದಾರೆ. ಬಿಕಾಸ್ ಆಫ್ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಈ ರಿಲೇಶನ್ಶಿಪ್ ತುಂಬಾ ಸ್ಲೋ ಪ್ರೋಸೆಸ್ ನಲ್ಲೇ ಹೋಗ್ತಾ ಇದೆ ಅಂತ ಹೇಳ್ಬೋದು. ಮತ್ತು ವಾಟ್ ಇಸ್ ಹಿಡನ್, 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇದರ ಅರ್ಥ ಏನು ಅಂದ್ರೆ,
ಬೇರೆಯವರ ಎಕ್ಸ್ಟರ್ನಲ್ ಫೋರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಬೇರೆಯವರ ಅಡೆತಡೆ, ಬೇರೆಯವ್ರು ಏನೋ ಒಂದು ಹೇಳ್ತಾರೆ, ಅದಕ್ಕೆ ನೀವಿಬ್ರು ಜಗಳ ಆಡ್ತೀರಾ. ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತಾನೂ ಹೇಳ್ಬೋದು. ಮತ್ತು ಮೆಂಟಲಿ ಇಬ್ರು ಓವರ್ ಥಿಂಕಿಂಗ್ ಮಾಡ್ತೀರಾ. ನೀವೇನೋ ಯೋಚನೆ ಮಾಡ್ತೀರಾ, ಅವರು ತೀರಾ ನೆಗೆಟಿವ್ ಆಗಿ ಇಬ್ರು ಯೋಚನೆ ಮಾಡಕ್ ಶುರು ಮಾಡಿದೀರಾ. ಇತ್ತೀಚೆಗೆ ಅದು ಜಾಸ್ತಿನೇ ಆಗಿದೆ. ಮತ್ತು ಫ್ಯೂಚರ್ ಹೇಗಿರುತ್ತೆ, ಹೆರೋಫನ್ ಕಾರ್ಡ್ ಬಂದಿರೋದ್ರಿಂದ ಸರಿ ಹೋಗುತ್ತೆ, ಆದ್ರೆ ಪ್ರಾಪರ್ ಅಡ್ವೈಸ್ ಬೇಕಿದೆ. ಒಂದು ಹಿರಿಯರ ಸಪೋರ್ಟ್ ನಿಮ್ಮ ರಿಲೇಶನ್ಶಿಪ್ಗೆ ಅವಶ್ಯಕತೆ ಇದೆ, ನೀಡ್ ಇದೆ. ಮತ್ತು ಇಬ್ರಲ್ಲೂ ತಪ್ಪುಗಳಿರೋದ್ರಿಂದ ಇಬ್ರು ತಿದ್ದುಕೊಳ್ಳುವ ಒಂದು ಟೈಮ್ ಬಂದಿದೆ ಅಂತಾನೂ ಹೇಳ್ಬೋದು ನಾನು. ಆ ರೀತಿಯಾದ ಒಂದು ಸಿಚುವೇಶನ್ ಆಗಿದೆ ಇದು. ಮತ್ತು ದೈವದಿಂದ ಏನ್ ಮೆಸೇಜ್ ಬಂದಿದೆ, ಬ್ರೇಕ್ ದ ಚೈನ್. ನಾನು ಆಗ್ಲೇ ಹೇಳಿದ್ದೀನಿ ಇದನ್ನ. ಬ್ರೇಕ್ ದ ಚೈನ್ ಅಂದಾಗ ಇಬ್ರು ಮಾಡಿದ ತಪ್ಪುಗಳನ್ನ ಮಾಡ್ತಾ ಇದ್ದೀರಾ. ಸೊ ನೀವು ಈ ರೀಡಿಂಗ್ ನ ತಗೋತಾ ಇರ್ಬೋದು, ಆದ್ರೆ ಏನಾಗ್ತಾ ಇದೆ ಇಲ್ಲಿ ಅಂದ್ರೆ, ನೀವು ಅದೇ ವಿಷಯವಾಗಿ ಜಗಳ ಆಡ್ತಿದ್ದೀರಾ, ಅವರು ಹಾಗೆ ಚೇಂಜ್ ಆಗ್ತಾ ಇಲ್ಲ. ಸೊ ಇಬ್ರು ಸೊಲ್ಯೂಷನ್ ಹುಡುಕ್ತಾ ಇಲ್ಲ, ಒಂಥರ ಬ್ಲಾಕೇಜ್ ಇದೆ ರಿಲೇಶನ್ಶಿಪ್ ನಲ್ಲಿ. ಸೊ ನೀವಿಬ್ರು ಬದಲಾಗುವ ಟೈಮ್ ಬಂದಿದೆ. ಬ್ರೇಕ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ ರಿಲೇಶನ್ಶಿಪ್, ಬಿಕಾಸ್ ಲವ್ ಇಸ್ ದೇರ್ ಇಸ್ ಲವ್, ಫೌಂಡೇಶನ್ ಇದೆ, ಪ್ರೀತಿ ಇದೆ, ಇಬ್ರಿಗೂ ಈ ರಿಲೇಶನ್ಶಿಪ್ ಬೇಕು ಅನ್ನುವ ಸೀರಿಯಸ್ನೆಸ್ ಇದೆ. ಮೆಸೇಜಸ್ ಫ್ರಮ್ ಯೋರ್ ಪಾರ್ಟ್ನರ್, ನೀವು ಇಷ್ಟಪಡುವ ವ್ಯಕ್ತಿಯಿಂದ ಏನ್ ಮೆಸೇಜಸ್ ಇದೆ ಅಂತಾನು ಹೇಳ್ಬಿಡ್ತೀನಿ. ಐ ಡೋಂಟ್ ವಾಂಟ್ ಟು ಬಿ ಅಲೋನ್. ಇದನ್ನ ಅವ್ರು ನಿಮ್ಗೆ ಹೇಳ್ತಾ ಇದಾರೆ, ನಾನು ಒಂಟಿಯಾಗಿರಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ. ಇಫ್ ಐ ಕುಡ್ ಗೋ ಬ್ಯಾಕ್ ಇನ್ ಟೈಮ್ ಐ ವುಡ್ ಹ್ಯಾಂಡಲ್ ಇಸ್ ಡಿಫ್ರೆಂಟ್ಲಿ ಅಂತ ಬರ್ತಾ ಇದೆ. ಅಂದ್ರೆ ನಾನು ಕೆಲವು ವಿಷಯಗಳನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ ನಿನ್ನ ಜೊತೆಗೆ, ನಾನು ಸರಿ ಮಾಡ್ಬೇಕಾಗಿತ್ತು, ಆದ್ರೆ ನನ್ನ ಕಡೆಯಿಂದನೂ ಹಿಂದೆ ಪಾಸ್ಟ್ ನಲ್ಲಿ ತಪ್ಪುಗಳಾಗಿದೆ ರಿಲೇಶನ್ಶಿಪ್ ವಿಷಯವಾಗಿ ಅಂತ ಅವರು ಕನ್ಫೆಸ್ ಮಾಡ್ತಾ ಇದ್ದಾರೆ. ಐ ಕಾಂಟ್ ಹ್ಯಾಂಡಲ್ ಯುವರ್ ಲವ್ ಅಂತ ಬರ್ತಾ ಇದೆ. ಇದು ಅವ್ರು ಹೇಳ್ತಾ ಇರೋದು ನಿಮಗೆ. ಮೇ ಬಿ ನೀವು ಪೊಸೆಸಿವ್ ಆಗಿರ್ಬೋದು, ಅಥವಾ ತೀರಾನೇ ಅಟ್ಯಾಚ್ ಆಗ್ತಾ ಇದಿರೋ ಏನೋ, ಇದೆಲ್ಲ ಅವ್ರಿಗೆ ಇರುಸು ಮುರುಸು ಆಗ್ತಾ ಇದೆ. ಸೊ ಇದನ್ನ ಅವ್ರು ಹೇಳ್ತಾ ಇದ್ದಾರೆ, ಮೈಂಡ್ ಮೆಸೇಜಸ್ ಬಂದಿದೆ. ಸೊ ವಾಟ್ ದೇ ಫೀಲ್ ಅಂದ್ರೆ ಸರಿ ಹೋಗುತ್ತೆ ಅನ್ನುವ ಒಂದು ಥಾಟ್ ಪ್ರೊಸೆಸ್ ನಲ್ಲಿ ಇದ್ದಾರೆ ನಿಮ್ಮ ಪಾರ್ಟ್ನರ್. ಮಾತುಕತೆಯಿಂದ ಇಬ್ರು ಸರಿ ಹೋಗ್ತೀವಿ ಅನ್ನುವಂಥ ಒಂದು ಭರವಸೆನ ಇಟ್ಕೊಂಡಿದ್ದಾರೆ. ಅವ್ರ ಇಂಟೆನ್ಷನ್ ಏನಾಗಿದೆ, ಸ್ವಲ್ಪ ಹಣಕಾಸಿನ ಪ್ರಾಬ್ಲಮ್ಸ್ ಈ ರಿಲೇಶನ್ಶಿಪ್ ನಲ್ಲಿ ಇರೋದ್ರಿಂದ ಇತ್ತೀಚೆಗೆ ಇಬ್ರು ಜಗಳಗಳು ಮಾಡ್ತಿರ್ಬೋದು. ಸ್ಟ್ರೆಸ್ ಇಬ್ರು ಅನುಭವಿಸ್ತಿರೋದ್ರಿಂದ ಆ ತರದ್ ಒಂದು ಒಳ್ಳೆಯ ಎನರ್ಜಿನ, ಪಾಸಿಟಿವ್ ಎನರ್ಜಿನ ಕೊಡಕ್ ಆಗ್ತಾ ಇಲ್ಲ, ಸಪೋರ್ಟಿವ್ ಆಗಿರೋಕ್ ಆಗ್ತಾ ಇಲ್ಲ. ಸೊ ಆ ಒಂದು ವಿಷಯನೂ ಇದೆ ಇಲ್ಲಿ. ನಿಮಗೇನ್ ಬೇಕಿದೆ, ನಿಮ್ ಪ್ರಕಾರ ನಾನೇ ತುಂಬಾ ಎಫರ್ಟ್ಸ್ ಹಾಕ್ತಾ ಇದ್ದೀನಿ, ನನ್ನ ಪಾರ್ಟ್ನರ್ ಎಫರ್ಟ್ಸ್ ಹಾಕ್ತಾ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ, ಹಂಗ ಆ ರೀತಿಯಾದ ಅನುಭವ ನಿಮ್ಗೆ ಆಗ್ತಾ ಇದೆ. ಅವ್ರಿಗೇನ್ ಬೇಕಿದೆ, ಅವ್ರಿಗೀಗ ಪ್ರೆಸೆಂಟ್ ಏನಿದೆ ಅಂದ್ರೆ ಐ ವಾಂಟ್ ಮನಿ, ಈ ತರ ಒಂದು ಯೋಚನೆ. ಐ ವಾಂಟ್ ಟು ಸ್ಟಾರ್ಟ್ ಫ್ರೆಶ್, ಹಳೇದ್ನೆಲ್ಲ ಮರೆತು ಹೊಸದಾಗಿ ಎಲ್ಲವನ್ನು ಶುರು ಮಾಡೋಣ, ಈ ತರ ಯೋಚನೆಲೂ ಇದ್ದಾರೆ. ನಿಮ್ಮಿಬ್ರು ಯಾವ ಒಂದು ವಿಷಯ ಹತ್ರ ತರ್ತಾ ಇದೆ ಅಂದ್ರೆ, ಇಬ್ರಿಗೂ ಒಬ್ರನ್ನೊಬ್ರು ಬಿಟ್ಟಿರೋಕ್ ಆಗೋದೇ ಇಲ್ಲ, ಅದೊಂದು ವಿಷಯ. ಹಾಗೂ ಇಬ್ರಿಗೂ ಕೂಡ ಒಂದ್ ರೀತಿಯಾದ ಅಟ್ಯಾಚ್ಮೆಂಟ್ ಇದೆ, ಒಬ್ರ ಕಡೆಗೆ ಒಬ್ರಿಗೆ ಅಟ್ಯಾಚ್ಮೆಂಟ್ ಇದೆ. ಮತ್ ಇನ್ನ ಒಂದ್ ನೀವೇನ್ ಅರ್ಥ ಮಾಡ್ಕೋಬೇಕಾಗುತ್ತೆ ಅಂದ್ರೆ, ಯಾವತ್ತು ನಿಮ್ಮ ಯೂನಿಟಿ ಇರ್ಲೇಬೇಕು, ಒಬ್ರನ್ನೊಬ್ರು ಬಿಟ್ಕೊಡ್ಬಾರ್ದು. ಬೇರೆ ಯಾರೋ ಏನೋ ಹೇಳ್ತಾರೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಅಂತ ನಾನು ಹೇಳದ್ನಲ್ಲ, ಬೇರೆಯವರ ಇನ್ಫ್ಲೂಯೆನ್ಸ್ ಇಂದ ಈ ರಿಲೇಶನ್ಶಿಪ್ ಹಾಳಾಗ್ತಾ ಇದೆ ಇತ್ತೀಚೆಗೆ. ಸೊ ಬೇರೆಯವ್ರಿಗೆ ಕಿವಿ ಒಡ್ಡೋದನ್ನ ಫಸ್ಟ್ ಬಿಡಬೇಕು, ಇಬ್ರು ಬಿಡಬೇಕು. ಹಾಗೂ ರಿಲೇಶನ್ಶಿಪ್ ನಲ್ಲಿ ಎನರ್ಜಿ ಹೇಗಿದೆ ಅಂದ್ರೆ ಈ ತರ, ಇಬ್ರು ಒಳ್ಳೆ ಅನುಭವಗಳನ್ನ ತರ್ತಾ ಇಲ್ಲ, ಬರೀ ನೋವು, ನೀನ್ ನನಗ್ ನೋವು ಮಾಡ್ತೀಯ, ನಾನ್ ನಿನಗ್ ನೋವು ಮಾಡ್ತೀನಿ, ಆತರ ಜಿದ್ದಿಗೆ ಇಬ್ರು ಒಳಗಾಗಿದ್ದೀರಾ. ಮತ್ತು ವಾಟ್ ಇಸ್ ಹಿಡನ್, ಏನಾದ್ರೂ ಹಿಡನ್ ಇಶ್ಯೂಸ್ ಇದೆಯಾ? ಮತ್ತು ವಾಟ್ ಪುಲ್ಸ್ ಯು ಅಪಾರ್ಟ್ ಅಂದ್ರೆ, ನಾನು ಆಗ್ಲೇ ಹೇಳ್ದಾಗೆ ಇಬ್ಬರ ಯೋಚನೆಗಳು ಆಪೋಸಿಟ್ ಆಗ್ತಾ ಇದೆ ಇತ್ತೀಚೆಗೆ, ಅದನ್ನ ಸರಿ ಮಾಡ್ಕೋಬೇಕು. 5 of Wands ಬಂದಿರೋದ್ರಿಂದ ಇದನ್ನ ಬೇರೆಯವರು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ. ನೀವಿಬ್ರು ಜಗಳ ಮಾಡೋದನ್ನು ಎಂಜಾಯ್ ಮಾಡುವಂತ ಜನರು ಇದ್ದಾರೆ ನಿಮ್ಮ ಸುತ್ತಮುತ್ತ, ಆ ವಿಷಯವಾಗಿ ಹುಷಾರಾಗಿರಿ. ಅಡ್ವೈಸ್, ಒಳ್ಳೆಯ ಹಿರಿಯರನ್ನ ಕನ್ಸಲ್ಟ್ ಮಾಡಿ ಇಬ್ರು ಅಡ್ವೈಸ್ ತಗೊಂಡ್ರೆ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ. ನಾನೇನ್ ಬ್ರೇಕಪ್ ನೋಡ್ತಾ ಇಲ್ಲ, ಬಟ್ ಹಾಗೂ ನೋಡಕ್ ಹೋದ್ರೆ ವಿತಿನ್ 5 months ನಿಮ್ಮ ರಿಲೇಶನ್ಶಿಪ್ ಒಂದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಬರಲೇಬೇಕು. ಇಬ್ರು ಚೆನ್ನಾಗೇ ಇರ್ತೀರಾ, ಆದ್ರೆ ಈ ತರ ಇಶ್ಯೂಸ್ ನ ಸರಿ ಮಾಡ್ಕೊಳ್ಳದೆ ಇದನ್ನ ನೀವು ಗ್ರೋ ಮಾಡ್ಕೊಂಡು ಹೋದ್ರೆ, ಇದನ್ನ ಹೀಗೆ ಇಟ್ಕೊಂಡು ಹೋದ್ರೆ, ಯೋಚನೆಗಳು ಕೆಟ್ಟ ಯೋಚನೆಗಳನ್ನ ಇಟ್ಕೊಂಡು ಹೋದ್ರೆ ಹಾಳಾಗತ್ತೆ.
ಬಟ್ ಇಬ್ರು ಕೂಡ ಈಕ್ವಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ, ಪ್ರಾಬ್ಲಮ್ಸ್ ಹೆಚ್ಚು ಮಾಡ್ಕೊಳ್ತಾ ಇದ್ದೀರಾ, ಇಬ್ರು ಸರಿ ಮಾಡ್ಕೋಬೇಕು ಅಂತ ಅನ್ಕೊಳ್ತಾ ಇಲ್ಲ, ಹಾಳು ಮಾಡ್ತಾ ಇದ್ದೀರಾ ರಿಲೇಶನ್ಶಿಪ್ನ. ಸೊ ಇಲ್ಲಿ ಒಬ್ರನ್ನೊಬ್ರು ದೂರೋದನ್ನ ಫಸ್ಟ್ ಬಿಡಬೇಕಾಗುತ್ತೆ. ಹಾಗೂ ಒಂದು ಶಾಂತತೆ, ಒಂದು ಪೀಸ್ ಆಫ್ ಮೈಂಡ್ನ ಇಬ್ರು ತರಬೇಕು ಅಂದ್ರೆ ನೀವೊಂದ್ ಕಡೆ ಸೋಲ್ಬೇಕು, ಅವ್ರೊಂದ್ ಕಡೆ ಸೋಲ್ಬೇಕು. ಈ ತರ ಒಂದು ಕಂಪ್ಯಾಟಬಿಲಿಟಿ ಇಲ್ಲ ಇಬ್ರಲ್ಲೂ ಇತ್ತೀಚೆಗೆ. ನೀವೊಂದ್ 2-3 ಸಲ ಸೋತ್ ನೋಡಿ, ಅವ್ರು ನಿಮ್ಗೆ ಲೈಫ್ನಲ್ಲಿ ಎಲ್ಲಾನು ಕೊಟ್ಬಿಡ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಅಷ್ಟು ನಿಮ್ಮನ್ನ ಅವ್ರು ಪ್ರೀತಿಸ್ತಾರೆ. ಸೊ ಒಂದ್ ಚಾನ್ಸ್ ಈ ರಿಲೇಶನ್ಶಿಪ್ಗೆ ನೀವು ಕೊಡ್ಲೇಬೇಕು, ಬಿಕಾಸ್ ಇಟ್ಸ್ ವರ್ತ್ ಇಟ್ ಅಂತ ಹೇಳ್ತೀನಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ನಾನೀಗ ನೆಕ್ಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವರ ರೀಡಿಂಗ್ ಮಾಡ್ತೀನಿ ಈಗ ನಾನು. ನಿಮ್ಮ ರಿಲೇಶನ್ಶಿಪ್ ಹೇಗಿದೆ ಅಂತ. ಅವ್ರೇನು ಯೋಚನೆ ಮಾಡ್ತಾ ಇದ್ದಾರೆ ರಿಲೇಶನ್ಶಿಪ್ ಬಗ್ಗೆ, ಅವರ ಇಂಟೆನ್ಷನ್ಸ್ ಏನಾಗಿದೆ ರಿಲೇಶನ್ಶಿಪ್ ಬಗ್ಗೆ, ವಾಟ್ ಯು ವಾಂಟ್, ನಿಮ್ಗೇನ್ ಬೇಕು, ಅವ್ರಿಗೇನ್ ಬೇಕು ಈ ರಿಲೇಶನ್ಶಿಪ್ನಲ್ಲಿ, ನಿಮ್ಮಿಬ್ಬರನ್ನು ಏನ್ ತರ್ತಾ ಇದೆ ಹತ್ರ, ವಾಟ್ ಇಸ್ ಬ್ರಿಂಗಿಂಗ್ ಟುಗೆದರ್, ವಾಟ್ ಪುಲ್ಸ್ ಯು ಅಪಾರ್ಟ್, ಏನ್ ಡಿಫ್ರೆನ್ಸಸ್ ಇದೆ, ಏನ್ ಎನರ್ಜಿ ಇದೆ ರಿಲೇಶನ್ಶಿಪ್ನಲ್ಲಿ, ಏನ್ ಹಿಡನ್ ಇದೆ ಅಂದ್ರೆ ಯಾವ ಪ್ರಾಬ್ಲಮ್ಸ್ ಹಿಡನ್ ಆಗಿದೆ. ಒಂದು ಸೀಕ್ರೆಟ್ ಅಂತೀವಲ್ಲ, ಏನಾದ್ರೂ ಸೀಕ್ರೆಟ್ ಇದೆಯಾ, ಆ ಥರ ಪ್ರಾಬ್ಲಮ್ಸ್ ಇದೆಯಾ, ಹಿಡನ್ ಪ್ರಾಬ್ಲಮ್ಸ್ ಇದೆಯಾ. ಹಾಗೂ ರಿಲೇಶನ್ಶಿಪ್ ಸಕ್ಸಸ್ಫುಲ್ ಮತ್ತು ಫ್ಯೂಚರ್ ಏನಿದೆ, ಏನಾಗುತ್ತೆ, ಸಕ್ಸಸ್ಫುಲ್ ಆಗುತ್ತಾ, ಸರಿ ಹೋಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಎಲ್ರಿಗೂ ಇರುತ್ತಲ್ಲ. ಸರಿ ಹೋಗುತ್ತಾ, ನಾವಿಬ್ರು ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರ್ತೀವಾ ಅನ್ನುವಂಥ ಯೋಚನೆ ಇರುತ್ತಲ್ಲ. ಹೋಲ್ಡ್ ಆನ್. ಓಕೆ, ಅವೇಕ್ನಿಂಗ್ ಕಾರ್ಡ್ ಬಂದಿದೆ. ಸೊ ದಿಸ್ ಇಸ್ ಹ್ಯಾಂಗ್ಡ್ ಮ್ಯಾನ್. ಅವರು ಹ್ಯಾಂಗ್ಡ್ ಮ್ಯಾನ್ ಅಲ್ಲಿ ಇದ್ದಾರೆ. ಪಾಸ್. ಮೇ ಬಿ ಅವ್ರು ನಿಮ್ಮ ಹತ್ರ ಮಾತಾಡ್ತಿಲ್ದೇ ಇರ್ಬೋದು, ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಿರ್ಬೋದು, ಇಗ್ನೋರ್ ಮಾಡ್ತಿರಬಹುದು. ಅವ್ರ ಇಂಟೆನ್ಷನ್ಸ್ 4 of Swords. ನೋಡಿ ಅವ್ರ ಇಂಟೆನ್ಷನ್ಸ್ ಹೇಗಿದೆ ನಿಮ್ ಕಡೆಗೆ. ಅವ್ರೇನು ಮಾಡ್ತಾನೆ ಇಲ್ಲ, ತಂದೆ ಆದ ಲೋಕದಲ್ಲಿ ಕಳೆದೋಗಿದ್ದಾರೆ. ಓಕೆ, ಸೊ ನೋ ಕಾಂಟ್ರಿಬ್ಯೂಷನ್ ಅವ್ರ ಕಡೆಯಿಂದ. ನಿಮಗೇನ್ ಬೇಕು, 2 of Wands. ನಿಮಗೆ ಜೊತೆ ಇರಬೇಕು, ಮಾತಾಡಬೇಕು, ಪಾರ್ಟ್ನರಿಂಗ್, ರಿಲೇಶನ್ಶಿಪ್ ಸರಿ ಹೋಗ್ಬೇಕು, ಪ್ರೋಗ್ರೆಷನ್ ಆಗಬೇಕು, ಬೆಳಿಬೇಕು, ಅವ್ರ ಜೊತೆ ನಾನು ಬೆಳಿಬೇಕು, ಈ ತರ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಗಿದು ಬೇಕು ಈ ರಿಲೇಶನ್ಶಿಪ್ನಲ್ಲಿ. ಅವ್ರಿಗೇನ್ ಬೇಕಿದೆ, 7 of Earth ಬರ್ತಾ ಇದೆ. ಇನ್ವೆಸ್ಟ್ಮೆಂಟ್, ಅಸೆಸ್ಮೆಂಟ್, ಪೇಷನ್ಸ್. ಅವ್ರಿಗೆ ಪೇಷನ್ಸ್ ಇಲ್ಲ, ಎಲ್ಲಾನು ಆತರದಲ್ಲೇ ಪಡೆಯುವಂಥ ವ್ಯಕ್ತಿ ಇವರು. ಚಂಚಲ ಸ್ವಭಾವ ಅಂತ ಹೇಳ್ಬೋದು ಇವ್ರಿಗೆ ತುಂಬಾ. ಮತ್ತು ನಿಮ್ಮಿಬ್ರನ್ನ ಏನ್ ಹತ್ರ ತರ್ತಾ ಇದೆ, ಪೇಜ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ನೀವಿಬ್ರು ಪ್ರಾಕ್ಟಿಕಲ್ ಪೀಪಲ್ ಅಂತ ಹೇಳ್ತೀನಿ. ಅಂದ್ರೆ ತೀರಾ ಎಮೋಷನಲ್ ಆಗಿ ಯೋಚನೆ ಮಾಡುವಂಥ ವ್ಯಕ್ತಿ ಅಲ್ಲ. ರಿಲೇಶನ್ಶಿಪ್ ಬಂದಾಗ ಇದರಿಂದ ನನಗೇನು ಉಪಯೋಗ ಇದೆ, ಲೆಟ್ ಮೀ ಟೆಲ್ ಯು ಫ್ರಾಂಕ್ಲಿ, ಇದರಿಂದ ನನಗೇನು ಲಾಭ ಇದೆ. ಅವರು ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ, ನೀವು ಹಾಗೆ ಯೋಚನೆ ಮಾಡ್ತಿದ್ದೀರಾ. ಅಂದ್ರೆ ಇವರಿಂದ ನಾನು ಬೆಳಿತೀನಾ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಿ. ಇವರಿಂದ ನನಗೆ ಲೈಫ್ ಕಂಫರ್ಟಬಲ್ ಆಗಿರುತ್ತಾ. ಇಬ್ರು ಕೂಡ ಒಂಥರ ಸೆಲ್ಫಿಶ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ನಾನು ಏನ್ ಹೇಳ್ಬೇಕು ಅದನ್ನ ಹೇಳಲೇಬೇಕು, ಬಿಕಾಸ್ ಓಡ್ ಬಂದ್ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ ರಿಲೇಶನ್ಶಿಪ್. ನಿಮ್ಮಿಬ್ಬರ ಇಂಟೆನ್ಷನ್ನು ಸರಿ ಇಲ್ಲ ರಿಲೇಶನ್ಶಿಪ್ ಕಡೆಗೆ. ಓಕೆ, 6th ಪೊಸಿಷನ್ ಇಲ್ಲಿ ನಿಮ್ಮಿಬ್ಬರನ್ನ ಏನ್ ಲೈಕ್ ವಾಟ್ ಇಸ್ ಬ್ರಿಂಗಿಂಗ್ ಯು ಅಪಾರ್ಟ್, ಲೈಕ್ ಏನ್ ಅಪಾರ್ಟ್. 3 of Water ಬಂದಿರೋದ್ರಿಂದ ನೀವು ನಿಮ್ಮ ರಿಲೇಶನ್ಶಿಪ್ಗೆ ಇಂಪಾರ್ಟೆನ್ಸ್ ಕೊಡೋದನ್ನ ಬಿಟ್ಟು ಬೇರೆ ವ್ಯಕ್ತಿಗೆ ಇಂಪಾರ್ಟೆನ್ಸ್ ಕೊಡ್ತೀರಾ. ಇದು ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಆದ್ರೂ ಆಗಿರ್ಬೋದು. ಸೊ ನೀವೇನ್ ಮಾಡ್ತಾ ಇದ್ದೀರಾ, ನನಗೆ ಇವರಿಂದ ಪ್ರೀತಿ ಸಿಗ್ತಾ ಇಲ್ಲ, ಅವ್ರು ನನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ, ನನಗೇನ್ ಲಾಭ ಬೇಕು ಅಥವಾ ನಾನೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಎಕ್ಸ್ಪೆಕ್ಟೇಷನ್ಸ್ ಆಗಿದೆ ಈ ನಿಮ್ ಕಡೆಯಿಂದಾನು ಅವ್ರ ಕಡೆಯಿಂದಾನು. ಸೊ ನೀವೇನ್ ಮಾಡ್ತಾ ಇದ್ದೀರಾ, ಇವರನ್ನು ಒಂದು ಆಪ್ಷನ್ ಆಗಿ ಇಟ್ಕೊಂಡಿದ್ದೀರಾ, ಹಾಗೆ ಅವರು ನಿಮ್ಮನ್ನ ಒಂದು ಆಪ್ಷನ್ ಆಗಿ ಇಟ್ಕೊಂಡಿದ್ದಾರೆ.
ಬಿಕಾಸ್ 3 ಪೀಪಲ್ ಇನ್ ಅ ರಿಲೇಶನ್ಶಿಪ್ ಇಸ್ ಅ ಡಿಸಾಸ್ಟರ್ ಅಂತ ಹೇಳ್ತೀವಿ. ಇಬ್ರು ಪದೇ ಪದೇ ತಪ್ಪುಗಳನ್ನ ಮಾಡ್ತಾ ಇದ್ದೀರಾ. ಓ, ನನ್ಗೆ ಇವರು ಟೈಮ್ ಕೊಡ್ತಾ ಇಲ್ಲ, ಸೊ ನನಗೆ ಬೇರೆ ಯಾರ ಟೈಮ್ ಕೊಡ್ತಾ ಇದ್ದಾರೆ, ಅವ್ರ ಹತ್ರ ಇರ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ. ಸೊ ತೀರಾ ಇಂಬ್ಯಾಲೆನ್ಸ್ ರಿಲೇಶನ್ಶಿಪ್ ಆಗ್ಬಿಟ್ಟಿದೆ. ಸೊ ಇಬ್ರು ಕೂಡ ತಪ್ಪುಗಳನ್ನ ಮೇಲೆ ತಪ್ಪುಗಳನ್ನ ಮಾಡ್ತಾ ಇದ್ದೀರಿ, ಬಿಕಾಸ್ ಇಬ್ರು ಖುಷಿಯಾಗಿಲ್ಲ ಈ ರಿಲೇಶನ್ಶಿಪ್ ನಲ್ಲಿ. ದಟ್ ಇಸ್ ದ ರಿಯಾಲಿಟಿ. ಸೊ 7th ಪೊಸಿಷನ್ ಅಲ್ಲಿ ಎನರ್ಜಿ ಅರೌಂಡ್ ಯು ಏನಿದೆ, ಜಸ್ಟಿಸ್ ಕಾರ್ಡ್ ಬಂದ್ಬಿಟ್ಟಿದೆ. ಕರ್ಮ ಅಂತ ಹೇಳ್ತೀವಿ. ಕರ್ಮ, ಲಾ, ಇದೆಲ್ಲ ಏನ್ ಅರ್ಥ ಅಂದ್ರೆ ನೀವೇನ್ ಮಾಡ್ತೀರಾ ಅದೇ ನಿಮ್ಗೆ ಸಿಗುತ್ತೆ ಅಂತ. ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಆದ್ರೆ ನೀವ್ ಅದನ್ನ ಮಾಡ್ತಾ ಇದ್ದೀರಾ, ಆ ಪ್ರಶ್ನೆ ನೀವಿಬ್ರು ಮಾಡ್ಕೋಬೇಕು. ಮತ್ತು ಹಿಡನ್ ಇಶ್ಯೂಸ್ ಏನಿದೆ, ನಾಲೆಜಬಲ್, ಒಬ್ಜೆಕ್ಟಿವ್, ರೆಸ್ಪೆಕ್ಟೆಡ್. ಸೊ ಇಬ್ರು ಕೂಡ ತೀರಾನೇ ಲಾಜಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ಸೊ ಈ ವ್ಯಕ್ತಿ ತನ್ನ ಯಶಸ್ಸಿಗೆ ತಾನು ಏನ್ ಮಾಡಕ್ಕೂ ರೆಡಿ ಇದ್ದಾರೆ, ನೀವು ಇಷ್ಟಪಡುವಂತ ವ್ಯಕ್ತಿ. ಸೊ ಇಲ್ಲಿ ಸ್ವೋರ್ಡ್ ಬಂದಾಗ ಏನಾಗುತ್ತೆ ಅಂದ್ರೆ, ತನ್ನ ಲೈಫ್ ಬಿಟ್ರೆ ಬೇರೆ ಯಾರ ಲೈಫು ಬೇಕಿಲ್ಲ, ಹಾಗೂ ಬೇರೆಯವ್ರನ್ನ ಅಸಡ್ಡೆಯಾಗಿ ನೋಡೋದು, ಈ ತರ ವ್ಯಕ್ತಿತ್ವ ಇದೆ ಇವ್ರಿಗೆ. ಔಟ್ಕಮ್ ಏನ್ ಬಂದಿದೆ, 3 ಆಫ್ ವಾಂಡ್ಸ್ ಬಂದಿದೆ. ಗೋಲ್ಸ್, ಎಕ್ಸ್ಪ್ಯಾನ್ಷನ್, ವಿಷನ್. ಮತ್ತು ದೈವದಿಂದ ಏನ್ ಮೆಸೇಜ್ ಇದೆ ರಿಲೇಶನ್ಶಿಪ್ಗೆ ಅಂತಾನು ಹೇಳ್ಬಿಡ್ತೀನಿ ನಾನು. ಅನ್ಬೌಂಡ್, ರಿಲೀಸಿಂಗ್ ಸೋಲ್ ಪ್ಯಾಟರ್ನ್ಸ್, ಕಾಂಟ್ರಾಕ್ಟ್ಸ್ ಅಂಡ್ ಪಾಸ್ಟ್ ಲೈಫ್ಸ್. ಈ ರಿಲೇಶನ್ಶಿಪ್ ಇದೆಯಲ್ಲ ಟಾಕ್ಸಿಕ್ ಆಗ್ಬಿಟ್ಟಿದೆ. ಇಬ್ರು ಕೂಡ ಖುಷಿಯಾಗಿಲ್ಲ. ಇಬ್ರು ಒಂದೇ ಪ್ರಾಬ್ಲಮ್ಗೆ ಸಿಕ್ಕಾಕೊಂಡು ಕೆಟ್ಟದಾಗಿ ಒಂದು ಪರಿಸ್ಥಿತಿಗೆ ಬಂದಿದ್ದೀರಾ, ಅವರು ಮತ್ತು ನೀವು. ಓಕೆ, ಸೊ ಇದು ರಿಲೀಸಿಂಗ್ ಸೋಲ್ ಪಾರ್ಟ್ನರ್ಸ್ ಪ್ಯಾಟರ್ನ್ಸ್ ಅಂತ ಬರ್ತಾ ಇರೋದ್ರಿಂದ ನೀವು ಅವ್ರನ್ನ ನಿಮ್ ಲೈಫಿಂದ ತೆಗೆದಾಕ್ಬೇಕು, ಹಾಗೂ ನೀವು ಅವರು ನಿಮ್ಮನ್ನ ತೆಗೆದಾಕ್ಬೇಕು. ಬಿಕಾಸ್ ಇಬ್ರು ಏನು ಈ ರಿಲೇಶನ್ಶಿಪ್ ನಲ್ಲಿ ಕಾಂಟ್ರಿಬ್ಯೂಷನ್ ಕೊಡ್ತಾ ಇಲ್ಲ. ಓ, ಇವರಿಂದ ನನಗ್ ಲಾಭ ಇಲ್ಲ, ಇವರಿಂದ ನನಗೆ ಏನು ಸಿಗ್ತಾ ಇಲ್ಲ ಅಂತ ಇಬ್ರು ಯೋಚನೆ ಮಾಡ್ತಾ ಇದ್ದೀರಾ. ಬಿಕಾಸ್ 2 ಕೈಯಿಂದಾನೇ ಚಪ್ಪಾಳೆ ಅಲ್ವಾ, ಹಾಗೆ ಈ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅವರ ಮೈಂಡ್ ಮೆಸೇಜಸ್ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ದ ಪ್ಯಾಷನ್ ಐ ಫೀಲ್ ಇಸ್ ಓವರ್ವೆಲ್ಮಿಂಗ್, ಐ ಡೋಂಟ್ ನೋ ಹೌ ಟು ಹ್ಯಾಂಡಲ್ ದಿಸ್. ಸೊ ಇಬ್ರು ಕಡೆಗೂ ಏನ್ ಒಂದು ಫಿಸಿಕಲ್ ಅಟ್ರಾಕ್ಷನ್ ಇತ್ತು, ಅದು ಕೂಡ ಇಬ್ರಿಗೂ ಇಷ್ಟ ಆಗ್ತಾ ಇಲ್ಲ ಇವಾಗ. ಬಿಕಾಸ್ ಇಮೋಷನಲಿ ಐ ಆಮ್ ನಾಟ್ ಸೀಯಿಂಗ್ ಎನಿಥಿಂಗ್. ಇಬ್ರು ಯಾವುದೇ ರೀತಿಯಾದ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ಇಲ್ಲ, ನೀವು ಇಲ್ಲ, ಅವರು ಇಲ್ಲ. ಹಾಗೆ ಒಂದು ಪರಿಸ್ಥಿತಿಗೆ ಒಳಗಾಗಿದ್ದೀರಾ ಇಬ್ರು. ನೋ ಒನ್ ಅಂಡರ್ಸ್ಟ್ಯಾಂಡ್ಸ್ ಮೀ ಬಟ್ ಯು. ಇದು ಅವ್ರಿಗೆ ಗೊತ್ತಿದೆ, ಇದು ಅವ್ರ ಕಡೆಯಿಂದಾನೆ ಮೆಸೇಜ್ ನಿಮ್ಗೆ. ದ ವೇ ಇಬ್ರು ಒಂಥರ ಮಿರರ್ ಆಗ್ಬಿಟ್ಟಿದ್ದೀರಾ. ನೀವು ಅವ್ರನ್ನ ಮಿರರ್ ಮಾಡ್ತಿದ್ದೀರಾ, ಅವ್ರು ನಿಮ್ಮನ್ನ ಮಿರರ್ ಮಾಡ್ತಾ ಇದ್ದಾರೆ. ಸೊ ಬೇಸಿಕ್ಲಿ ಇದ್ರ ಅರ್ಥ ಏನಂದ್ರೆ, ಆಪೋಸಿಟ್ಸ್ ಅಟ್ರಾಕ್ಟ್ ಅಂತೀವಲ್ಲ, ಆ ತರದ್ ಒಂದು ಸಿಚುವೇಶನ್ಗೆ ಇಬ್ರು ಒಳಗಾಗಿದ್ದೀರಾ. ಇಬ್ರು ಒಂದೇ ಕಡೆಯ ಪೇನ್ಫುಲ್ ಸಿಚುವೇಶನ್ ಇಂದ ಪಾಸ್ಟ್ ನಲ್ಲಿ ಬಂದಿರೋದ್ರಿಂದ ಇಬ್ರು ಒಬ್ರು ಲೈಫ್ ಹಾಳು ಮಾಡ್ಕೊಳ್ತಾ ಇದ್ದೀರಾ ಅಂತಾನೆ ಹೇಳ್ಬೇಕು ನಾನು. ಬಿಕಾಸ್ ನೀವಿಬ್ರು ಪ್ರೀತಿನ ಈ ರಿಲೇಶನ್ಶಿಪ್ಗೆ ತರ್ತಾ ಇಲ್ಲ, ಇಬ್ರು ನೋವನ್ನ ರಿಲೇಶನ್ಶಿಪ್ಗೆ ತಂದಿದ್ದೀರಾ. ಎಕ್ಸ್ಪೆಕ್ಟೇಷನ್ಸ್ ಹೈ ಆಗಿದೆ, ಅದರಿಂದಾನೇ ಇಷ್ಟೆಲ್ಲ ಇಶ್ಯೂಸ್ ಆಗಿದೆ. ಹೌ ಕುಡ್ ಯು ಎವರ್ ಫರ್ಗಿವ್ ದ ಮೆಸ್ ಐ ಹ್ಯಾವ್ ಮೇಡ್? ಇದನ್ನ ಅವ್ರು ನಿಮ್ಮನ್ನು ಕ್ವೆಶನ್ ಮಾಡ್ತಾ ಇದ್ದಾರೆ. ನಾನು ಎಷ್ಟೆಲ್ಲ ನಿನ್ಗೆ ಪ್ರಾಬ್ಲಮ್ಸ್ ಕೊಡ್ತಾ ಇದ್ದೀನಿ, ಆದ್ರೂ ನೀನು ನನ್ನನ್ನು ಯಾಕೆ ಪಡಿಬೇಕು ಅನ್ನೋ ಹಠದಲ್ಲಿ ಇದೆಯಾ ಅಂತ ಅವ್ರು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಲುಕ್ ಎಟ್ ದ ಮೆಸೇಜ್ ಫಾರ್ ಯು. ಸೊ ಅರ್ಥ ಮಾಡ್ಕೋಬೇಕು ನೀವು ಇವಾಗ. ಬಿಕಾಸ್ ಅವ್ರು ಈ ತರ ಕತ್ತಿನ ಹಿಡ್ಕೊಂಡು ನಿಂತಿದ್ದಾರೆ, ಆದ್ರೂ ನಿಮ್ಗೆ ಅವರೇ ಬೇಕು ಅನ್ನುವಂತ ಒಂದು ಹಠಕ್ಕೆ ಒಳಗಾಗಿದ್ದೀರಾ. ಯೋಚನೆ ಮಾಡಿ ನೀವೇನ್ ತಪ್ಪು ಮಾಡ್ತಾ ಇದ್ದೀರಾ ಅಂತ. ಬಿಕಾಸ್ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಆಸ್ ಐ ಟೋಲ್ಡ್, ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್, ಅಫೇರ್ ಇರಬಹುದು, ಅಥವಾ ಬೇರೆಯವರ ಇಂಟರ್ಫಿಯರೆನ್ಸ್ ಇರುತ್ತೆ. ಹಾಗೂ ಇಬ್ರು ಇದರಿಂದ ಲಾಭದ ಕಡೆಗೆನೆ ರಿಲೇಶನ್ಶಿಪ್ ನ ನೋಡ್ತಿದ್ದೀರಾ. ಬಿಟ್ರೆ ಏನ್ ಪ್ರೀತಿ ಇದೆ ಇದ್ರಲ್ಲಿ, ನಾನೇನ್ ಮಾಡ್ಬೋದು, ನಾನೇನ್ ಸರಿ ಮಾಡ್ಕೋಬಹುದು, ಆ ತರ ಯೋಚನೆ ಇಬ್ರು ಮಾಡ್ತಾ ಇಲ್ಲ. ಸ್ಪೆಷಲಿ ನೀವ್ ಯಾರನ್ನ ಇಷ್ಟಪಡ್ತಾ ಇದ್ದೀರಾ, ಅವ್ರು ಹ್ಯಾಂಗ್ ಮ್ಯಾನ್ ಅಲ್ಲಿ ಇದ್ದಾರೆ ಅಂದ್ರೆ ಅವರು ಚೇಂಜ್ ಆಗೋಕೆ ರೆಡಿ ಇಲ್ಲ. ಸೊ ದಿಸ್ ರಿಲೇಶನ್ಶಿಪ್ ಇಸ್ ಎ ಡಿಸಾಸ್ಟರ್ ಅಂತಾನೆ ಹೇಳ್ತೀನಿ. ಓಕೆ, ಸೊ ಯೋಚನೆ ಮಾಡಿ ನೀವೇನ್ ಮಾಡ್ಬೇಕು ಅಂತ ಇದ್ದೀರಾ ಈ ವಿಷಯ ತಿಳ್ಕೊಂಡು. ಬಿಕಾಸ್ ಇನ್ 3 ತಿಂಗಳಲ್ಲಿ ಇನ್ನ ಕ್ರಿಟಿಕಲ್ ಆಗುತ್ತೆ ನಿಮ್ಮ ರಿಲೇಶನ್ಶಿಪ್. ಸೊ ದಟ್ ವಾಸ್ ಯುವರ್ ರೀಡಿಂಗ್. ಏನಿದೆ ಅದನ್ನ ಹೇಳ್ಬೇಕಾಗತ್ತೆ. ನಾನೇನನ್ನು ಮುಚ್ಚಿಡಕ್ ಆಗೋದಿಲ್ಲ ಅಲ್ವಾ.
ಸೊ ಇವಾಗ ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅಂತ. ಅವ್ರೇನ್ ಫೀಲ್ ಮಾಡ್ತಾ ಇದಾರೆ, ಅವರ ಇಂಟೆನ್ಷನ್ಸ್ ಏನಾಗಿದೆ, ನೀವು ಇಷ್ಟಪಡುವ ವ್ಯಕ್ತಿ ಇಂಟೆನ್ಷನ್ಸ್ ಏನಾಗಿದೆ, ನಿಮಗೇನ್ ಬೇಕಿದೆ, ಅವ್ರಿಗೇನ್ ಬೇಕಿದೆ, ಹಾಗೂ ನಿಮ್ಮಿಬ್ರು ಏನ್ ತರ್ತಾ ಇದೆ ಒಟ್ಟಿಗೆ, ನಿಮ್ಮಿಬ್ಬರಲ್ಲಿರೋ ಡಿಫ್ರೆನ್ಸಸ್ ಏನಿದೆ, ಎನರ್ಜಿ ಹೇಗಿದೆ ಈ ರಿಲೇಶನ್ಶಿಪ್ದು, ಏನಾದ್ರೂ ಹಿಡನ್ ಇಂಟೆನ್ಷನ್ಸ್ ಇದೆಯಾ, ಏನಾದ್ರು ಸೀಕ್ರೆಸಿ ಇದೆಯಾ ರಿಲೇಶನ್ಶಿಪ್ ನಲ್ಲಿ, ಫ್ಯೂಚರ್ ಸಕ್ಸಸ್ಫುಲ್ ಆಗಿರುತ್ತಾ, ಮತ್ತೆ ದೈವದಿಂದ ಈ ರಿಲೇಶನ್ಶಿಪ್ಗೆ ಮೆಸೇಜ್ ಏನಿದೆ, ಮೈಂಡ್ ಮೆಸೇಜಸ್, ನೀವು ಇಷ್ಟಪಡುವ ವ್ಯಕ್ತಿಯ ಮೈಂಡ್ ಮೆಸೇಜಸ್ ಕೂಡ ನಾನು ನಿಮ್ಗೆ ತೆಗಿತಾ ಇದ್ದೀನಿ. ಸೊ ವಾಟ್ ದೇ ಫೀಲ್, ಅವ್ರೇನು ಫೀಲ್ ಮಾಡ್ತಾ ಇದಾರೆ, ನೈಟ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ, ಅದಾದ ನಂತರ 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಅವರ ಇಂಟೆನ್ಷನ್ಸ್, ಮತ್ತು ನಿಮಗೇನ್ ಬೇಕಿದೆ ಈ ರಿಲೇಶನ್ಶಿಪ್ ನಲ್ಲಿ, ಪೇಜ್ ಆಫ್ ವಾಂಡ್ಸ್ ಬರ್ತಾ ಇದೆ, ಹಾಗೂ ಸೆಂಟರ್ಡ್ ಎನರ್ಜಿ, ನಿಮ್ಮಿಬ್ರು ಒಟ್ಟಿಗೆ ಏನ್ ತರ್ತಾ ಇದೆ, 10 ಆಫ್ ಕಪ್ಸ್, ಅವ್ರಿಗೇನ್ ಬೇಕು, 7 ಆಫ್ ಪೆಂಟಿಕಲ್ಸ್, ಎನರ್ಜೀಸ್ ಹೇಗಿದೆ, 2 ಆಫ್ ಸ್ಪೋರ್ಟ್ಸ್, 8 ಆಫ್ ಸ್ಪೋರ್ಟ್ಸ್. ನಿಮ್ಮಿಬ್ರಲ್ಲಿರೋ ಡಿಫ್ರೆನ್ಸಸ್ ಏನಿದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬಾ ಗೊಂದಲ, ಕನ್ಫ್ಯೂಷನ್ ಇದೆ ರಿಲೇಶನ್ಶಿಪ್ ನಲ್ಲಿ. ಲುಕಿಂಗ್ ಎಟ್ ದ ಕಾರ್ಡ್ಸ್ ಅದನ್ನೇ ಅನಿಸ್ತಾ ಇರೋದು ನನಗೆ, ಅದೇ ಅನಿಸ್ತಾ ಇರೋದು. ಈ ರಿಲೇಶನ್ಶಿಪ್ ನಲ್ಲಿ ವಾಟ್ ಇಸ್ ಹಿಡನ್, ದಿಸ್ ಕ್ಯಾನ್ ಆಲ್ಸೋ ಬಿ ಅ ಥರ್ಡ್ ಪಾರ್ಟಿ ಸಿಚುವೇಶನ್. ಇದು ಎಲ್ರಿಗೂ ಅನ್ವಯಿಸಲ್ಲ. ಕೆಲವರಿಗೆ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಬೇರೆಯ ಹೆಣ್ಣು ಅಥವಾ ಗಂಡಿನ ಇಂಟರ್ಫಿಯರೆನ್ಸ್ ಈ ರಿಲೇಶನ್ಶಿಪ್ ನಲ್ಲಿ ಇದೆ. ಇದು ಯಾರಾದ್ರೂ ಆಗಿರ್ಬೋದು. ಓಕೆ, ಇದು ಅವ್ರ ಅಪ್ಪ ಅಮ್ಮ ಆಗಿರ್ಬೋದು. ಸಮ್ ಪರ್ಸನ್ ಡಾಮಿನೇಟ್ ಮಾಡಿ ಈ ರಿಲೇಶನ್ಶಿಪ್ ನ ಹಾಳು ಮಾಡ್ತಾ ಇದ್ದಾರೆ. ಅವರ ಇಂಟರ್ಫಿಯರೆನ್ಸ್ ಇಂದ ಈ ರಿಲೇಶನ್ಶಿಪ್ ಹಾಳಾಗ್ತಾ ಇದೆ ಅಂತ ಕ್ಲಿಯರ್ ಆಗಿ ಬರ್ತಾ ಇದೆ. ಅದೊಂದು ಹೆಣ್ಣೆ ಆಗಿದ್ದಾರೆ ಅಂತಾನು ತೋರಿಸ್ತಾ ಇದೆ. ಔಟ್ಕಮ್ ಏನಿದೆ, ಎಂಪರರ್ ಬಂದಿದೆ. ಔಟ್ಕಮ್ ಇಸ್ ಲುಕಿಂಗ್ ಗುಡ್, ಔಟ್ಕಮ್ ಇಸ್ ಫೈನ್. ಆದ್ರೂ ಲೆಟ್ ಮಿ ಸಿ. ಮಿರರ್, ಹೂ ಆರ್ ವಾಟ್ ಇಸ್ ಟ್ರಿಗರಿಂಗ್ ಯು, ಇದೊಂದು ಕ್ವೆಶನ್ ಆಗಿದೆ. ನೋವಿನಲ್ಲೇ ಇದೆ ಈ ರಿಲೇಶನ್ಶಿಪ್. ತುಂಬಾ ನೋವು ಅನುಭವಿಸ್ತಾ ಇದ್ದೀರಾ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ನಾನು ನೋಡ್ತಾ ಇದ್ದೀನಿ. ಒಂದು ಇತ್ತೀಚೆಗೆ ಲಾಸ್ ಆಗಿದೆ. ನೀವು ಇಷ್ಟಪಡುವ ವ್ಯಕ್ತಿಯ ಲೈಫ್ ನಲ್ಲಿ ಲಾಸ್ ಆಗಿರೋದ್ರಿಂದ ಅದು ಡೈರೆಕ್ಟ್ ಆಗಿ ರಿಲೇಶನ್ಶಿಪ್ಗೆ ಎಫೆಕ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಒಂದೇನಂದ್ರೆ, ಯಾವುದೇ ಕಾರಣಕ್ಕೂ 3 ತಿಂಗಳು, ಇವತ್ತಿಂದ 3 ತಿಂಗಳು ಯಾವುದೇ ರೀತಿಯಾದ ಡಿಸಿಷನ್ ರಾಂಗ್ ಆಗಿ ತಗೊಳಕ್ ಹೋಗ್ಬೇಡಿ. ಅಯ್ಯೋ ಇವ್ರನ್ನ ಬಿಟ್ಬಿಡ್ತೀನಿ, ಇವ್ರು ನನಗ್ ಬೇಡ, ಈ ತರ ಎಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಕ್ರಿಟಿಕಲ್ ಆಗಿದೆ ಟೈಮ್. ಅವ್ರು ಒಂದು ಪ್ರೆಷರ್ ಅಲ್ಲಿ ಇದ್ದಾರೆ, ನೀವು ಇಷ್ಟಪಡುವಂತ ವ್ಯಕ್ತಿ. ಅದರಿಂದ ನಿಮಗೆ ಏನ್ ಕೊಡ್ಬೇಕು ಅವ್ರು ಕೊಡಕ್ ಆಗ್ತಾ ಇಲ್ಲ. ಅವರೇ ನೋವು ಅನುಭವಿಸ್ತೀರಿ. ಇವಾಗ ಒಬ್ಬ ವ್ಯಕ್ತಿ ತುಂಬಾ ನೋವು ಅನುಭವಿಸ್ತಾ ಇದ್ದಾರೆ ಅಂದಾಗ ಅವ್ರಿಗೆ ಏನ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅದನ್ನು ಅವರು ಮಾಡಕ್ ಆಗೋದಿಲ್ಲ, ಅದನ್ನ ಫುಲ್ಫಿಲ್ ಮಾಡಕ್ ಆಗೋದಿಲ್ಲ. ಆ ತರದ ಒಂದು ಪರಿಸ್ಥಿತಿ ನೀವು ಇಷ್ಟಪಡುವಂತಹ ವ್ಯಕ್ತಿಯಲ್ಲಿ ನೋಡ್ತಾ ಇದ್ದೀನಿ ನಾನು. ಒಂದು ಒಳ್ಳೆಯ ವಿಷಯ ಏನಿದೆ ಅಂದ್ರೆ, ನಿಮ್ಮಿಬ್ರಿಗೂ ಈ ರಿಲೇಶನ್ಶಿಪ್ ಬೇಕು ಅನ್ನುವ ಒಂದು ಇಂಟೆನ್ಷನ್ ಸ್ಟ್ರಾಂಗ್ ಆಗಿ ಇದೆ. ಅವ್ರಿಗೂ ನೀವು ಬೇಕು ಅಂತ, ನಿಮ್ಗೂ ಅವ್ರು ಬೇಕು ಅಂತ. ಆದ್ರೆ ನಿಮಗೇನ್ ಅನ್ನಿಸ್ತಾ ಇದೆ ಅಂದ್ರೆ, ಇತ್ತೀಚೆಗೆ ಟೈಮ್ ಕೊಡ್ತಾ ಇಲ್ಲ, ಇವ್ರು ನನ್ನನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ, ನಾನು ಏನೇ ಟ್ರೈ ಮಾಡಿದ್ರು ಅವರು ನನ್ನ ಹತ್ರ ಬರ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ. ಅವ್ರಿಗೇನ್ ಬೇಕಿದೆ, ಹಣ ಬೇಕಿದೆ. ಹಾಗೂ ಅವರು ಇವಾಗ ಸದ್ಯಕ್ಕೆ ಕೆಲಸ ಒಂದು ಬಿಟ್ರೆ ಬೇರೆ ಇನ್ನೇನು ಮಾಡ್ತಾ ಇಲ್ಲ. ಒಂಥರ ವರ್ಕೋಹಾಲಿಕ್ ಅಂತಾನು ಹೇಳ್ಬೋದು. ಆ ತರದ ಒಂದು ಸ್ಥಿತಿಗೆ ಅವರೇ ತಗೊಂಡ್ ಬಂದ್ಬಿಟ್ಟಿದ್ದಾರೆ. ಮತ್ತು ತೀರಾನೇ ಸಿಕ್ರೆಸಿನ, ನಾನು ಆಗ್ಲೇ ಹೇಳ್ದಾಗೆ, ಇನ್ನೊಂದು ಹೆಣ್ಣಿನ ಇಂಟರ್ಫಿಯರೆನ್ಸ್ ಇರೋದ್ರಿಂದ, ಇನ್ಫ್ಲೂಯೆನ್ಸ್ ಇರೋದ್ರಿಂದ ಅವರು ಡಿಸ್ಟ್ರಾಕ್ಟ್ ಆಗ್ತಾ ಇದ್ದಾರೆ. ಅವ್ರ ಮಾತನ್ನ ಕೇಳೋದು, ನಿಮ್ ಹತ್ರ ಜಗಳ ಮಾಡೋದು, ಇದೆಲ್ಲ ನಡೀತಾ ಇದೆ.
ಏಟ್ ಆಫ್ ಸ್ಪೋರ್ಟ್ಸ್. ಸೊ ಇದು ನಿಮಗೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದು ಬಿಟ್ಟಿದೆ ಈ ಒಂದು ಸಿಚುವೇಶನ್ ಬಿಕಾಸ್ ಆಫ್ ಆಲ್ ದಟ್ ಪ್ರಾಬ್ಲಮ್ಸ್ ಅಂಡ್ ಡ್ರಾಮಾ. ಬಟ್ ಔಟ್ಕಮ್ ಬಂದು ಏನೇ ಆಗ್ಲಿ ನಿಮ್ಮನ್ನ ಅವ್ರು ಬಿಟ್ಕೊಡೋದಿಲ್ಲ. ಇವಾಗ ಅವರು ಏನಾದ್ರು ನಿಮ್ಗೆ ನೋವು ಕೊಡ್ತಿದ್ರು ಕೂಡ ಅದನ್ನ ನೀವು ಹೀಗೆ ಅವರು ಅಂತ ಡಿಸೈಡ್ ಆಗ್ಬೇಡಿ, ಜಡ್ಜ್ಮೆಂಟಲ್ ಆಗ್ಬೇಡಿ ಅಂತಾನೆ ಹೇಳ್ತೀನಿ. ನೀವು ಎಷ್ಟು ಕೋಪವಾಗಿ ಟ್ರಿಗರಿಂಗ್ ಆಗಿರ್ತೀರ ಅವ್ರ ಹತ್ರ, ಅವರು ಹಾಗೆ ಇರ್ತಾರೆ ಇವಾಗ. ಸೊ ನೀವು ಸ್ವಲ್ಪ ಶಾಂತವಾಗಿ ಪಾಸಿಟಿವ್ ಆಗಿ ಇಮೋಷನಲಿ ಹ್ಯಾಪಿ ಆಗಿದ್ರೆ ಅದೇ ನಿಮಗೆ ಸಿಗುತ್ತೆ. ಬಿಕಾಸ್ ನೀವು ಇವಾಗ ಒಂದು ಪೇಷನ್ಸ್ ಕಳ್ಕೊಂಡಿದ್ದೀರಾ. ಅವ್ರು ಬೇಡ ನನಗೆ ಆ ಥರ ಎಲ್ಲ ನೀವು ಒಂಥರ ಡಿಸೈಡ್ ಆಗ್ತಾ ಇದ್ದೀರಾ, ನಾನು ಬಿಟ್ಬಿಡ್ತೀನಿ ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಹಾಗೆ ಮಾಡಕ್ ಹೋಗ್ಬೇಡಿ, ಸ್ವಲ್ಪ ಟೈಮ್ ಕೊಡಿ. ಅವರಿಂದ ಮೆಸೇಜಸ್ ನಾನು ನಿಮ್ಗೆ ಹೇಳ್ತೀನಿ. ಡೋಂಟ್ ಪುಟ್ ಅಪ್ ವಿತ್ ಮೈ ಬುಲ್ಶಿಟ್ ಅಂತ ಬರ್ತಾ ಇದೆ. ಅಂದ್ರೆ ನಾನಿವಾಗ ಏನೇ ಹೇಳ್ತಿದ್ರು ಕೂಡ ನೀನ್ ಅದನ್ನ ದಯವಿಟ್ಟು ಸೀರಿಯಸ್ ಆಗಿ ತಗೋಬೇಡ, ನನ್ನನ್ನು ಅರ್ಥ ಮಾಡ್ಕೊ ಅಂತ ಆಕ್ಚುಲಿ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್ ಏನಿದೆ, ಇಟ್ ಹರ್ಟ್ ಸೋ ಮಚ್. ನಾನು ಆಗ್ಲೇ ಹೇಳದ್ನಲ್ಲ, ಅವ್ರು ಯಾವುದೋ ಒಂದು ನೋವಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಅವ್ರು ಅದಕ್ಕೆ ಹೇಳ್ತಾ ಇದಾರೆ ನಿಮ್ಗೆ ಇಟ್ ಹರ್ಟ್ಸ್, ನಂಗೆ ತುಂಬಾ ನೋವಿನ ಒಂದು ಸ್ಥಿತಿ ಬಂದಿದೆ ನನ್ನ ಲೈಫ್, ನಂಗೆ ಒಂಚೂರು ಟೈಮ್ ಕೊಡು ಅಂತ ಕೇಳ್ತಾ ಇದ್ದಾರೆ. ಡ್ರಾಮಾ, ಅವ್ರ ಲೈಫ್ ನಲ್ಲಿ ಇವಾಗ ಡ್ರಾಮಾ ನಡೀತಾ ಇದೆ. ಸೊ ನೀವು ಒಂದು ಡ್ರಾಮಾ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಸೊ ಒಂದು 3 months ಸ್ಟ್ರಾಂಗ್ ಆಗಿರಿ. ವಿತಿನ್ 3 months ಈ ರಿಲೇಶನ್ಶಿಪ್ ಸರಿ ಹೋಗುತ್ತೆ. That's what it looks like. Otherwise, it's all fine. Hope it helped. Take care. Namaskara. Thank you.